Hello students, you are welcome to 13th period class on 10th standard mathematics, very important chapter, that is Introduction to Trigonometry. Dear students, I think in the last class we have studied clearly and thoroughly the trigonometrical ratios of standard angles, that is specific angles according to our textbook. So has been all children how to take the values of 0 degree, 30 degree, 45 degree, 60 degree and 90 degree totally which are based on right angle triangle. So that and all has been all. So today class also I would like to just revise the standard angles. Suppose if you want to take 0 degree value, we should write first right angle triangle. Right angle triangle. So here you have to write 0 degree A, B, C. Children, here has been all. If you have here 0, we should take here 1, not 1, 0. 1, not 1, 0. 1, not 1, 0. 1, not 1, 0. ನೀವು ಸಿಂಪಲ್ ಆಗಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ರಿ. 0 ಡಿಗ್ರಿ ಅಂದ್ರೇನು 101, 0 ಡಿಗ್ರಿ ಅಂದ್ರೇನು 101, 0 ಡಿಗ್ರಿ ಅಂದರೆ 101. ಓ ಸರ್ ಎಲ್ಲಿದ್ದಾರೆ 101. ಸೊ ಫಾರ್ ಎಕ್ಸಾಂಪಲ್ ಈಗ ಸೈನ್ 0 ಬೇಕು, ಟ್ಯಾನ್ 0 ಬೇಕು, ಕೊಸಿಕೆಂಟ್ 0 ಬೇಕು ಅಥವಾ ಸೀಕೆಂಟ್ 0 ಬೇಕು. ಸೊ ಇಮಿಡಿಯೇಟ್ಲಿ ಏನು ಮಾಡಬೇಕು, ನಿಮ್ಮ ವರ್ಕಿಂಗ್ ಕಾಲಮಲ್ಲಿ ಮಾರ್ಜಿನ್ ಕಾಲಮಲ್ಲಿ ನಿಮ್ಮ ಒಂದು ಏನು ಪೆನ್ಸಿಲಿಂದ ಚಿಕ್ಕದಾಗಿ ರೆಕ್ಟಾಂಗಲ್ ಟ್ರಯಾಂಗಲ್ ಬರ್ಕೊಂಡು ಇಮಿಡಿಯೇಟ್ಲಿ ಇಲ್ಲಿ 0 ಬರ್ಕೋಬೇಕು, ಜ್ಞಾಪನ ಇಟ್ಕೋಬೇಕು. 101, 101, 0, 101, 0. So immediately you can identify the values of sin 0. So has been all children, sin 0 is nothing but 0 by 1, that is 0. Cos 0 is nothing but 1 by 1, that is 1 only. Tan 0 is nothing but 0 by 1, that is 0 only. Cosecant 0 not defined. Secant 0 1. Cot 0 not defined. ನೋಡಿ ಎಷ್ಟು ಈಸಿಯಾಗಿ ನಮಗೆ ಸಿಗ್ತವೆ. Similarly, let us take the another standard angle, that is 30 degree. See children, 30 degree. So clean ಆಗಿ ಫೋಕಸ್ ಮಾಡಿ. 30 degree values ನಿಮಗೆ ಬೇಕು ಅಂದರೆ rectangle triangle ಡ್ರಾ ಮಾಡ್ಕೊಳ್ರಿ. So here you should write 30 degree. A, B, C. ನಿಮಗೆ ಟ್ರಿಕ್ಸ್ ಕೊಟ್ಟಿದ್ದೀನಿ ಇಲ್ಲಿ 30 ಡಿಗ್ರಿಗೆ. ಇಲ್ಲಿ 3 ಇದ್ದರೆ ಇಲ್ಲಿ 3, 3, 3, 3, 3, 3, 3, 3, 3. ಇಲ್ಲಿ √3 ತೊಗೊಳ್ರಿ, ಇಲ್ಲಿ 2 ತೊಗೋಬೇಕು, ಇಲ್ಲಿ 1. ಸೊ ನಿಮ್ಗೆ ಹೇಳಿದ್ದೀನಿ 30 ಡಿಗ್ರಿ ಅಂದರೆ ನಿಮ್ಮ ಪಂಚಿಂಗ್ ಇಲ್ಲಿ ಬರಬೇಕು. 1, 2, √3, 1, 2, √3, 1, ಇಲ್ಲಿ 1. ಸೊ ನೀವು ರೈಟ್ ಹ್ಯಾಂಡು ಈ ಕಡೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ತೊಗೋಬೇಕಪ್ಪ ಅಂದರೆ ತೊಗೋಬೇಕು ನೀನು ನೋಡಿರಿ ಲೆಫ್ಟ್ ಹ್ಯಾಂಡಲ್ಲಿ. ಸೊ ಯು ಪೀಪಲ್ ಶುಡ್ ಟೇಕ್ ಲೆಫ್ಟ್ ಹ್ಯಾಂಡ್, ನಾನ್ ರೈಟ್ ಹ್ಯಾಂಡು ನೀವು ಲೆಫ್ಟ್ ಹ್ಯಾಂಡಲ್ಲಿ ತೊಗೋಬೇಕು. ನೋಡ್ರಿ ಇಲ್ಲಿ 1, 2, √3, 1, 2, √3, 1, 2, √3. ಓ ಸರ್ ಹೇಳಿದ್ದಾರೆ ರೈಟ್ ಹ್ಯಾಂಡ್ ತೊಗೊಂಡು 1, 2, 3 ತೊಗೊಂಡ್ಬಿಟ್ರೆ ಉಲ್ಟಾ ಆಗ್ತದೆ ಇಲ್ಲಿ. ಸೊ ಐ ಹೋಪ್ ಕ್ಲಿಯರ್ ಆಗಿದೆ ಅನ್ನಿಸ್ತದೆ. ಒಂದು ಸಲ ರಿಹರ್ಸಲ್ ಮಾಡಿ ನೋಡೋಣ 30 ಡಿಗ್ರಿಗೆ. ಸೌಂಡ್ ಮಾಡಬೇಡ್ರಪ್ಪ, ಇಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಜನ ಸೌಂಡ್ ಮಾಡಿದ್ದೀರಾ, ವಿಡಿಯೋ ಆದಮೇಲೆ ಮಾತಾಡ್ತೀನಿ. ಇಲ್ಲಿ 30 ಡಿಗ್ರಿ ಅಪ್ ಅಂದರೆ ಇಲ್ಲಿ ತೊಗೋಬೇಕಾಗ್ತದೆ, ಲೆಫ್ಟ್ ಹ್ಯಾಂಡ್ ತೊಗೋಬೇಕು ನೀವು. 1, 2, √3, 1, 2, √3, 1, 2, √3, 1, 2, √3. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. 30 ಡಿಗ್ರಿ ಅಪ್ ಅಂದರೆ ಯು ಹ್ಯಾವ್ ಟು ಟೇಕ್ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ತೊಗೋಬೇಕು, ಡೋಂಟ್ ಟೇಕ್ ರೈಟ್ ಹ್ಯಾಂಡ್. ಸೊ ರೈಟ್ ಹ್ಯಾಂಡ್ ತೊಗೊಂಡ್ರೆ ಇಮಿಡಿಯೇಟ್ಲಿ ಈ ವ್ಯಾಲ್ಯೂಸ್ ಏನಾಗುತ್ತೆ ಅದ್ಲು ಬದಲಾಗುತ್ತೆ. ಸೊ ಇಮಿಡಿಯೇಟ್ಲಿ ನಿಮಗೆ ಆನ್ಸರ್ ಸಿಗಲ್ಲ, ಸೊ ಮಾರ್ಕ್ಸು ಬರಲ್ಲ. ಐ ಹೋಪ್ 30 ಡಿಗ್ರಿ ಕ್ಲಿಯರ್ ಆಗಿದೆ ಅನಿಸ್ತದೆ. ದ ನೆಕ್ಸ್ಟ್ ಒನ್ ಈಸ್ 45 ಡಿಗ್ರಿ. ಇಟ್ಸ್ ಮೈ ಫೇವ್ರೇಟ್, ತುಂಬ ಚೆನ್ನಾಗಿರುತ್ತೆ ಇದು 45 ಡಿಗ್ರಿದು. ಕ್ಲೀನಾಗಿ ಫೋಕಸ್ ಮಾಡಿ. ಇಲ್ಲಿ 1 ತೊಗೋಬೇಕು, ಇಲ್ಲಿ 1 ತೊಗೋಬೇಕು, ಇಲ್ಲಿ √2. ತುಂಬ ಸಿಂಪಲ್ ಆಗಿ ನೋಡ್ರಿ. 1, 1 ಯಾವತ್ತೇ ಆಗಲಿ ಅರ್ಥ ಮಾಡ್ಕೊಳ್ರಿ. ಎಲ್ ಶೇಪಲ್ಲಿ
ಎಲ್ ಶೇಪಲ್ಲಿ 1 ಫಿಕ್ಸ್ ಮಾಡ್ಕೋಬೇಕು. 1 1. ಈಗ ಎಕ್ಸಸೈಸ್ ಪ್ರಾಬ್ಲಮ್ಸು ನಾವೀಗ ಮಾಡ್ತೀವಿ, ನೆಕ್ಸ್ಟ್ ನೀವೇ ಮಾಡ್ಕೊಂಡು ಹೋಗ್ತೀರಾ ನೋಡ್ರಿ. 1 1 ರೂಟ್ 2, 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 1 1 root 2. So the next standard angle is, that is 60 degree. 60 degree. So has been all 60 degree ತಗೋಬೇಕಪ್ಪಂದ್ರೆ ಇಲ್ಲಿ ನಾವು 60 degree ತಗೋಬೇಕಾಗ್ತದೆ. ಕ್ಲೀನಾಗಿ ಫೋಕಸ್ ಮಾಡಿ. ಜಸ್ಟ್ ಈ ರೂಟ್ 3 ಏನಾಗಿರುತ್ತಪ್ಪಂದರೆ ಇಲ್ಲಿಗೆ ಬರ್ತದೆ, ಈ 1 ಏನಾಗುತ್ತೆ ಇಲ್ಲಿಗೆ ಬರ್ತದೆ ಅಷ್ಟೇ. ವೆರಿ ಸಿಂಪಲ್. ಯು ಶುಡ್ ಟೇಕ್ ಇಯರ್ 2 ಆಲ್ವೇಸ್. ನೋಡಿ ಇಲ್ಲಿ 2 ಬಂತು, ಇಲ್ಲಿ 2 ಬಂತು, ಇಲ್ಲಿ 2 ಬಂತು. 2 ಅಂತಕ್ಕಂಥದ್ದು ಹೈಪಾಟೆನ್ಯೂಸಲ್ಲೇ ಕೂರಿಸ್ಕೋಬೇಕು. ನೀವೇನಿಲ್ಲ ಮನೆಯಲ್ಲಿ ಫ್ರೀ ಟೈಮಲ್ಲಿ ಸೊ ಒಂದ್ಸಲ ನೀವೇನು ಮಾಡಬೇಕಪ್ಪ ಅಂದರೆ ಡಿಗ್ರೀಸ್ ಹಾಕೋಬೇಕು, ಟ್ರಯಾಂಗಲ್ಸ್ ಹಾಕೋಬೇಕು. ಡಿಗ್ರೀಸು ಟ್ರಯಾಂಗಲ್ಸು, ಡಿಗ್ರಿ ಟ್ರಯಾಂಗಲ್, ಡಿಗ್ರಿ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಹಾಕಿ ಒಂದು ಸಲ ಪ್ರಾಕ್ಟೀಸ್ ಮಾಡಬೇಕು. ವಿತೌಟ್ ಪ್ರಾಕ್ಟೀಸ್ ಇದು ನಿಮಗೆ ಈಸಿಯಾಗಿ ಮೈಂಡಲ್ಲಿ ಫಿಕ್ಸ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ರೂಟ್ 3 ಏನಾಗಿರುತ್ತೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿರ್ತಕ್ಕಂಥ 1 ಇಲ್ಲಿಗೆ ಬರುತ್ತೆ. ನಾವು ಇಟ್ ಈಸ್ 1 2 ರೂಟ್ 3, 1 2 ರೂಟ್ 3. 60 ಅಂದ ತಕ್ಷಣ ನೀವೇನು ಮಾಡಬೇಕು, ಕ್ಲೀನಾಗಿ ಫೋಕಸ್ ಮಾಡಿ. ನೋಡಿ ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಯಾವುದು ರೈಟ್ ಹ್ಯಾಂಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. 1 2 ರೂಟ್ 3 60ಗೆ 1 2 ರೂಟ್ 3, 1 2 ರೂಟ್ 3. ಕೆಳಗಡೆ 1 ಬರ್ತದೆ, 1 2 ರೂಟ್ 3, 1 2 ರೂಟ್ 3, 1 2 ರೂಟ್ 3. ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೈನ್ 60 ರೂಟ್ 3/2, ಕಾಸ್ 60 1/2, ಟ್ಯಾನ್ 60 ರೂಟ್ 3/1, ಕೊಸಿಕೆಂಟ್ 60 2/ರೂಟ್ 3, ಸೀಕೆಂಟ್ 60 2/1, ಕಾಟ್ 60 1/√3. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಕನ್ಫ್ಯೂಸ್ ಅಂತಕ್ಕಂಥದ್ದು ಬರೋದೇ ಇಲ್ಲ ಅಸಲಿಗೆ, ಅದು ಎಲ್ಲೋ ಹೊರಟೋಗಿರುತ್ತೆ. ದ ಲಾಸ್ಟ್ ಒನ್ ಈಸ್ 90 ಡಿಗ್ರಿ. ಸೊ 90 ಹಾಕ್ಕೋಬೇಕು, 90 ಹಾಕ್ಕೋಬೇಕು, 90 ಟ್ರಯಾಂಗಲ್ ಹಾಕ್ಕೋಬೇಕು ಅಂತ. ಸೊ 90 ಡಿಗ್ರಿ ಇದು ಕ್ಲೀನಾಗಿ ಫೋಕಸ್ ಮಾಡಿ ನೋಡ್ರಿ. 1 1 0, 1 1 0, 1 1 0. ನೋಡಿ ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 0. ಈಗ ಸೈನ್ 90 1, ಕಾಸ್ 90 0, 0/1 0. ಸಿಮಿಲರ್ಲಿ ಟ್ಯಾನ್ 90 ನಾಟ್ ಡಿಫೈನ್, ಕೊಸಿಕೆಂಟ್ 90 1, ಸೀಕೆಂಟ್ 90 ನಾಟ್ ಡಿಫೈನ್, ಕಾಟ್ 90 0. ಎಷ್ಟು ಸಿಂಪಲಾಗಿ ಮಾಡ್ಬೋದು. ಸೊ ಸಿಮಿಲರ್ಲಿ, so we have one more angles, that is complementary angles. So last year complementary angles ಮೇಲೆ 2 ಮಾರ್ಕ್ಸ್ಗೆ ಕೊಟ್ಟಿದ್ರು. ಸೊ ಮೇ ಬಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಸ್ಟ್ಯಾಂಡ್ ಆ್ಯಂಗಲ್ಸು ಒಂಥರ ಬ್ರದರ್ಸ್ ಇದ್ದಂಗೆ ಅಥವಾ ಸಿಸ್ಟರ್ಸ್ ಇದ್ದಂಗೆ. ಸೊ 100% ಆನ್ಲೈನ್ ಎಕ್ಸಾಮಲ್ಲಿ ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮೇಲೆ ಬೇಕಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅಥವಾ ಸ್ಟ್ಯಾಂಡ್ ಆ್ಯಂಗಲ್ಸ್ ಮೇಲೆ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಟುಡೇ ಐ ವುಡ್ ಲೈಕ್ ಟು ಟೀಚ್ ಯು ದ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನಾವು ಪಡೆ ಲೈನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ trigonometric ratios of complementary angles. So has been all in your previous classes you learned the value of complementary angles. Complementary means 90 degree, supplementary means 180 degree. Complementary angles, in bracket you have to write down 90 degree. Complementary angles means 90 degree. ತುಂಬ ಸಿಂಪಲ್ ಆಗಿರ್ತಕ್ಕಂಥ ನಮಗೆ ಒಂದು 6 ಫಾರ್ಮುಲಾಸ್ ಬರ್ತವೆ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಕ್ಲೀನಾಗಿ ಫೋಕಸ್ ಮಾಡಿ. ದ ಫಸ್ಟ್ ಒನ್ ಈಸ್
ಸೈನ್ ಆಫ್ 90 ಮೈನಸ್ ತೀಟಾ. ಕ್ಲೀನ್ ಅರ್ಥ ಮಾಡ್ಕೊಳ್ರಿ. ಸೈನ್ ಆಫ್ 90 ಮೈನಸ್ ತೀಟಾ, ಸೈನ್ ಆಫ್ 90 ಮೈನಸ್ ತೀಟಾ, ದಟ್ ಈಸ್ ಕಾಸ್ ತೀಟಾ, ಕಾಸ್ ತೀಟಾ. ಸಿಮಿಲರ್ಲಿ ಕಾಸ್ ಆಫ್ 90 ಮೈನಸ್ ತೀಟಾ, ದಟ್ ಈಸ್ ಸೈನ್ ತೀಟಾ. ಇಲ್ಲಿ ಸಿಂಪಲ್ ಟ್ರಿಕ್ಸ್ ಏನಪ್ಪ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ ಕ್ಲೀನಾಗಿ ಫೋಕಸ್ ಮಾಡಿ. ಸೈನ್ ಟು ಕಾಸ್, ಕಾಸ್ ಟು ಸೈನ್, ಟ್ಯಾನ್ ಟು ಕಾಟ್, ಕಾಟ್ ಟು ಟ್ಯಾನ್, ಕೊಸಿಕೆಂಟ್ ಟು ಸೀಕೆಂಟ್, ಸೀಕೆಂಟ್ ಟು ಕೊಸಿಕೆಂಟ್. ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ರಿ. ಸೈನ್ ಇದ್ದರೆ ಕಾಸ್, ಸೈನ್ ಟು ಕಾಸ್, ಕಾಸ್ ಟು ಸೈನ್, ಸೈನ್ ಟು ಕಾಸ್, ಕಾಸ್ ಟು ಸೈನ್, ಟ್ಯಾನ್ ಟು ಕಾಟ್, ಕಾಟ್ ಟು ಟ್ಯಾನ್, ಟ್ಯಾನ್ ಟು ಕಾಟ್, ಕಾಟ್ ಟು ಟ್ಯಾನ್, ಕೊಸಿಕೆಂಟ್ ಟು ಸೀಕೆಂಟ್, ಸೀಕೆಂಟ್ ಟು ಕೊಸಿಕೆಂಟ್. ನೀವೇ ಹೇಳ್ಕೊಂಡು ಹೋಗ್ತೀರಾ. ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಥೀಟಾ, ಕೊಸಿಕೆಂಟ್ ಆಫ್ 90 ಮೈನಸ್ ಥೀಟಾ ಸೀಕೆಂಟ್ ಥೀಟಾ, ಸೀಕೆಂಟ್ ಆಫ್ 90 ಮೈನಸ್ ಥೀಟಾ ಕೊಸಿಕೆಂಟ್ ಥೀಟಾ. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ನಿಸ್ತದೆ. ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ. ಸಿಮಿಲರ್ಲಿ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 minus theta tan theta. The last one is cosecant of 90 minus theta, cosecant of 90 minus theta secant theta, secant of 90 minus theta ಕೊಸಿಕೆಂಟ್ ತೀಟಾ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಅದಕ್ಕೆ ಹೇಳಿದ್ದು ಸೈನ್ ಟು ಕಾಸ್, ಕಾಸ್ ಟು ಸೈನ್, ಸೈನ್ ಟು ಕಾಸ್, ಕಾಸ್ ಟು ಸೈನ್. ನೋಡಿ ಸೈನ್ ಟು ಕಾಸ್, ಕಾಸ್ ಟು ಸೈನ್, ಕಾಸ್ ಇದ್ದರೆ ಸೈನ್, ಸೈನ್ ಇದ್ದರೆ ಕಾಸ್, ಟ್ಯಾನ್ ಇದ್ದರೆ ಕಾಟ್, ಕಾಟ್ ಇದ್ದರೆ ಟ್ಯಾನ್, ಕಾಟ್ ಇದ್ದರೆ ಟ್ಯಾನ್, ಟ್ಯಾನ್ ಇದ್ದರೆ ಕಾಟ್, ಕೊಸಿಕೆಂಟ್ ಟು ಸೀಕೆಂಟ್, ಸೀಕೆಂಟ್ ಟು ಕೊಸಿಕೆಂಟ್. ಕ್ಲೀನ್ ಅರ್ಥ ಮಾಡ್ಕೊಳ್ರಿ. ಸೈನ್ ಟು ಕಾಸ್, ಕಾಸ್ ಟು ಸೈನ್, ಸೈನ್ ಟು ಕಾಸ್, ಕಾಸ್ ಟು ಸೈನ್, ಟ್ಯಾನ್ ಟು ಕಾಟ್, ಕಾಟ್ ಟು ಟ್ಯಾನ್, ಟ್ಯಾನ್ ಟು ಕಾಟ್, ಕಾಟ್ ಟು ಟ್ಯಾನ್, ಕೊಸಿಕೆಂಟ್ ಟು ಸೀಕೆಂಟ್, ಸೀಕೆಂಟ್ ಟು ಕೊಸಿಕೆಂಟ್. ಈಗ ಫಾರ್ ಎಕ್ಸಾಂಪಲ್ ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ, ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಥೀಟಾ, cosecant of 90 minus theta secant theta, secant of 90 minus theta cosecant theta. If you keep these 6 formulas in your mind, then definitely you can able to get minimum one mark question or 2 mark question. Definitely attend ಮಾಡ್ತೀರಾ. ಸೊ ನನ್ನ ಪ್ರಕಾರ MCQ ಅಲ್ಲಿ definitely no doubt at all. So this year our SSLC board members are planning to raise the MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಜಾಸ್ತಿ ಹೆಚ್ಚಿಗೆ ಮಾಡ್ತಿದ್ದಾರೆ. ಸರ್ ನಾನು ಬಿಗಿನಿಂಗ್ ಕ್ಲಾಸಸ್ ಎಲ್ಲ ಹೇಳಿದ್ದೀನಿ. ಸೊ ಹಾಗಾಗಿ ಇದರ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ನು MCQ ಅಲ್ಲೇ ಇದ್ದೇ ಇರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಕಾಟ್ ಆಫ್ 90 ಮೈನಸ್ ಥೀಟಾ ಅಂತ ಹೇಳ್ಬಿಟ್ಟು ಆಪ್ಷನ್ಸಲ್ಲಿ ಕೊಟ್ಟಿರ್ತಾನೆ, ಒಂದಷ್ಟು ಕೊಟ್ಟಿರ್ತಾನೆ. ಸೊ ಇದನ್ನೇ ಕೊಡಲ್ಲ ಅವನು, ನೆಕ್ಸ್ಟ್ ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲೀನಾಗಿ ಫೋಕಸ್ ಮಾಡಿ, ಇನ್ನು ಸ್ವಲ್ಪ ಡೆಪ್ತ್ಗೆ ಹೋಗ್ತಾ ಇದ್ದೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಬಿಫೋರ್ ದಟ್ ಲೆಟ್ ಅಸ್ ಫಸ್ಟ್ ಕಂಪ್ಲೀಟ್ ದ ಫಾರ್ಮುಲಾಸ್. ಒನ್ಸ್ ಅಗೇನ್, ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ, ಟ್ಯಾನ್ ಆಫ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಕಾಟ್ ಆಫ್ 90 ಮೈನಸ್ ಥೀಟಾ ಟ್ಯಾನ್ ಥೀಟಾ, cosecant of 90 minus theta secant theta, secant of 90 minus theta cosecant theta. ಇದು ಬರೀರಿ. sin to cos, cos to sin, tan to cot, cot to tan, cosecant to secant, secant to cosecant. Just you pause the video and take down the formulas. Next I shall take up some problems which are based on complementary angles.
Okay. Now I shall take up one problem, very simple problem, which are based on complementary angles. Which are based on complementary angles. That is, say for example, ನಿಮ್ಮ ಆನ್ಯಲ್ ಎಕ್ಸಾಮಲ್ಲಿ ಈ ಟೈಪಲ್ಲಿ ಕ್ವಶನ್ಸ್ ಇರುತ್ತೆ. ವಾಟ್ ಈಸ್ ದ್ಯಾಟ್? ಸೈನ್ ಆಫ್ 90 minus 45 degree. What is the value of sine of 90 minus 45 degree? Sine of 90 minus 45 degree. It's very simple. Sine of 90 minus theta. Sine of 90 minus theta. Can you understand? Sine of 90 minus theta, cos theta. I hope ಇಲ್ಲಿ ಏನು ಬರೀಬೋದು? cos 45 degree. So which is in the form of sine of 90 minus theta. The formula for sine of 90 minus theta, that is what we called as cos theta. Similarly, sine of 90 minus 45 degree, cos 45 degree. The value of cos 45 degree has been all root 2. ಎಷ್ಟು ಸಿಂಪಲ್ ಆಗಿ ನೋಡ್ರಿ. cos 45 degree root 2. Is it correct? Is it correct? No. 1 by root 2. 1 by root 2. The value of cos 45 degree is 1 by root 2. So, ಈ ಟೈಪಲ್ಲಿ ನಿಮಗೆ ಕ್ವಶನ್ಸ್ ಇರ್ತವೆ. ಅರ್ಥ ಮಾಡ್ಕೊಳ್ರಿ. ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಮೇ ಬಿ ಇನ್ ದಿಸ್ ಫಾರ್ಮ್. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ವರ್ಕ್ ಮಾಡಿ. ಲೆಟ್ ಅಸ್ ಟೇಕ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ಬೇಸ್ಡ್ ಆನ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆಫ್ಟರ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಈಗ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಒಂದಷ್ಟು ಲೆಕ್ಕಗಳು ಮಾಡೋಣ. ಸ್ಪೆಸಿಫಿಕ್ ಆ್ಯಂಗಲ್ಸ್, ಸೊ ವಿಚ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸ್ಪೆಸಿಫಿಕ್ ಆ್ಯಂಗಲ್ಸ್. ಒಂದಷ್ಟು ಲೆಕ್ಕಗಳು ಮಾಡೋಣ. ಇದರ ಕಂಪ್ಲೀಟ್ ಕಹಾನಿ ಕಂಪ್ಲೀಟಾಗಿ ನಾವು ಅರ್ಥ ಮಾಡಿಕೊಂಡಿದ್ದಾದಮೇಲೆ ಲೆಟ್ ಅಸ್ ಟೇಕ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ಬೇಸ್ಡ್ ಆನ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಓಕೆ ಚಿಲ್ಡ್ರನ್, ಲೆಟ್ ಅಸ್ ಟೇಕ್ ದ problems which are based on standard angles. Let us do the problem, that is worked example 6th problem in the page number 54. Page number 54, worked example 6th problem. See children, here we have the question. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೇನೆ ಇಲ್ಲಿ, ಪ್ರಾಬ್ಲಮ್ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಈ ಥರದ ಲೆಕ್ಕಗಳು ಕೊಟ್ಬಿಟ್ರೆ ಮೇ ಬಿ ಡೆಫಿನೆಟ್ಲಿ ನೀವು ಆನ್ಯಲ್ ಎಕ್ಸಾಮಲ್ಲಿ ಮೊಟ್ಟೆ ಇಡ್ತೀರ, ಶೂರ್. ಸೊ ಹಾಗಾಗಿ ಕ್ಲೀನಾಗಿ ಕ್ವಶನ್ ನೋಡಬೇಕು, ಕ್ವಶನ್ ಅರ್ಥ ಮಾಡ್ಕೋಬೇಕು, ಕ್ಲೀನಾಗಿ ಕ್ವಶನನ್ನು ಫಿಗರ್ಗೆ ಕನ್ವರ್ಟ್ ಮಾಡಬೇಕು, ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಮ್ಯಾಥಮೆಟಿಕ್ಸಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಮೂ ಕೂಡ ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಸೊ ಒಂದು ಲೆಕ್ಕ ಕಷ್ಟ ಇರ್ಬೋದು, ಇನ್ನೊಂದು ಲೆಕ್ಕ ಈಸಿ ಇರ್ಬೋದು, ವಿಚ್ ಆರ್ ಟೋಟಲ್ ಡಿಪೆಂಡ್ಸ್ ಅಪಾನ್ ದ ಕ್ವಶನ್. ಸೊ ವಿ ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಸೊ ಹಿಯರ್ ವಿ ಹ್ಯಾವ್ ದ ಕ್ವಶನ್ ದ್ಯಾಟ್ ಇನ್ ಎ ಟ್ರಯಾಂಗಲ್ ಎ ಬಿ ಸಿ. ಆಲ್ ಆಫ್ ಯು ಫೋಕಸ್ ಯುವರ್ ಅಟೆನ್ಷನ್ ಟು 6th ಪ್ರಾಬ್ಲಮ್. ಗೆಟ್ ದ ಕಾನ್ಸಂಟ್ರೇಷನ್, ಗೆಟ್ ದ ಕಾನ್ಸಂಟ್ರೇಷನ್, ಬ್ಲಿಂಕ್ ಯುವರ್ ಐಸ್, ಜಸ್ಟ್ ಯು ಫೋಕಸ್ ಯುವರ್ concentration to the 6th problem. Now let me read the question. In a triangle ABC triangle ಅಲ್ಲಿ right angled at B. B ಅಂತಕ್ಕಂಥ ಒಂದು ವರ್ಟೆಕ್ಸ್ ಅಲ್ಲಿ ರೈಟ್ ಆ್ಯಂಗಲ್ಲು ಫಾರ್ಮೇಷನ್ ಆಗಿದೆ. ಆ್ಯಂಡ್ ಆ್ಯಂಗಲ್ ACB they are given as ಆ್ಯಂಗಲ್ ACB that is 30 degree. ಓಕೆ, ಸಿ ಅಂತಕ್ಕಂಥ ಆ್ಯಂಗಲಲ್ಲಿ 30 degree ಫಾರ್ಮೇಷನ್ ಆಗಿದೆ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಡಿಟರ್ಮೈನ್ ದ ಲೆನ್ಸ್ ಆಫ್ ದ ಸೈಡ್ಸ್ ಬಿ ಸಿ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನೀವು ಅಂದ್ಕೊಂಡಿರ್ಬೋದು, ಸರ್ ಎ ಸಿ ಕೊಟ್ಬಿಟ್ಟಿದ್ರೆ ಬಿ ಸಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸರ್, ಬಟ್ ಎ ಸಿ ಕೊಟ್ಟಿಲ್ವಲ್ಲ. ಅರ್ಥ ಮಾಡ್ಕೊಳ್ರಿ, ಎ ಸಿ ಕೊಟ್ಟಿದ್ದರೆ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಪ್ರಕಾರ ಬಿ ಸಿಯನ್ನು ಆರಾಮಾಗಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು. ಬಿಕಾಸ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್, ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಬಿ ಸಿ ಸ್ಕ್ವೇರ್. ಆ್ಯಂಡ್ ಆಲ್ಸೋ ಫೈಂಡ್ ಎ ಸಿಯನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸರ್ ಬಿ ಸಿ ವ್ಯಾಲ್ಯೂ ಬಂದುಬಿಟ್ಟಿದ್ರೆ ಎ ಸಿ ವ್ಯಾಲ್ಯೂ ಈಸಿ ಅಲ್ವಾ ಸರ್? ಯಾಕೆ ಹೇಳ್ರಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಲ್ವಾ? ಸೊ ವೆನ್ ಕಂಪೇರ್ಡ್ ಟು ದಟ್ ಕಾನ್ಸೆಪ್ಟ್
ಇದು ತುಂಬ ಸಿಂಪಲ್ ಆಗಿದೆ, ನೀಟಾಗಿದೆ, ಕರೆಕ್ಟಾಗಿ ಫೋಕಸ್ ಮಾಡಿ. ಸೊ ದಿಸ್ ಈಸ್ ಪೇಜ್ ನಂಬರ್ 54, worked example, 6th problem. Worked example 6th problem. Now let me write the question. In triangle ABC, right angled at B. So here they are given us AB is equals to 5 centimeter and they are given us angle ACB which is equals to 30 degree. So here we should determine the length of the sides BC and AC. ಕ್ಲೀನಾಗಿ ಫೋಕಸ್ ಮಾಡಿ, ನೀಟಾಗಿ ಫೋಕಸ್ ಮಾಡಿ. ಫಸ್ಟ್ ಲೆಟ್ ಅಸ್ ರೈಟ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಿ. ನಿಮ್ಗೆ n ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಬೇಕು. ಸೊ ದಿಸ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದೇ ಆರ್ ಗಿವನ್ ಅಸ್ ಕ್ಲಿಯರ್ಲಿ ರೈಟ್ ಆ್ಯಂಗಲ್ಡ್ ಅಟ್ ಬಿ ಅಂತಕ್ಕಂತಹ ವರ್ಟೆಕ್ಸಲ್ಲಿ ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಸೊ ದಿಸ್ ಈಸ್ ವರ್ಟೆಕ್ಸ್ ಬಿ. ಸೊ ಇಯರ್ ವಿ ಕ್ಯಾನ್ ಟೇಕ್ ಎ, ಇಯರ್ ವಿ ಕ್ಯಾನ್ ಟೇಕ್ ಸಿ. ರೈಟ್ ಆ್ಯಂಗಲ್ ಎಲ್ಲಿ ಫಾರ್ಮೇಷನ್ ಆಗಿದೆ? ಬಿ. ರೈಟ್ ಆ್ಯಂಗಲ್ ಸಿಂಬಲ್ ಮೆಜಾರಿಟಿ ಸ್ಟೂಡೆಂಟ್ಸ್ ರೈಟ್ ಆ್ಯಂಗಲ್ ಸಿಂಬಲ್ಲೇ ಗೊತ್ತಿಲ್ಲ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರೀತಾರೆ, ಇಲ್ಲಿ ಬರೆದ್ಬಿಟ್ಟು ವಾಟ್ ಇಸ್ ದಿಸ್, ಈಸ್ ಇಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಂಬಲ್? ರೈಟ್ ಆ್ಯಂಗಲ್ ಸಿಂಬಲ್ ಗೊತ್ತಿಲ್ಲಪ್ಪ ಅಂದರೆ 10th ಬಂದಿದ್ದಾರಲ್ಲ, ವೇಸ್ಟ್ ಅಲ್ಲ ನೀವೆಲ್ಲನು. ಸುಮ್ಮನೆ ಶೋಕಿಗಳು ಮಾಡಿಕೊಂಡು 9 years ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ನೋಡಿ, ಎ ಬಿ ಸಿ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಡಟ್ ಬಿ ಅಂತಕ್ಕಂಥ ವರ್ಟೆಕ್ಸಲ್ಲಿ ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ರೈಟ್ ಆ್ಯಂಗಲ್ ಸಿಂಬಲ್ಲು ಕ್ಲೀನ್ ಅರ್ಥ ಮಾಡ್ಕೊಳ್ರಿ. ಇದು ಯಾಕೆ ಈ ಸಿಂಬಲ್ ತೊಗೊತೀವಪ್ಪ ಅಂದರೆ ಸ್ಕ್ವೇರ್ ಸಿಂಬಲ್ ಇದು, ಸ್ಕ್ವೇರ್. ಸೊ ಹ್ಯಾಸ್ ಬಿನ್ ಆಲ್ ಇನ್ ಎ ಸ್ಕ್ವೇರ್ ಈಚ್ ಆ್ಯಂಗಲ್ ಮಸ್ಟ್ ಬಿ ಈಕ್ವಲ್ ಟು 90 degree. ಸೊ ಈಗ ಕ್ಲೀನಾಗಿ ಫೋಕಸ್ ಮಾಡಿ. ಓಕೆ ಸರ್, ತೊಗೊಂಡಿದ್ದೀವಿ ರೈಟ್ ಆ್ಯಂಗಲ್ ಡಟ್ ಬಿ ನಾವು ತೊಗೊಂಡಿದ್ದೀವಿ. ಎ ಬಿ ಈಸ್ ಈಕ್ವಲ್ಸ್ ಟು 5 centimeter. ಲೆಟ್ ಅಸ್ ಟೇಕ್ ದ ಲೆಂತ್ ಆಫ್ ಎ ಬಿ, ದಟ್ ಈಸ್ 5 centimeter. ಎಸ್, ತೊಗೊಂಡ್ವಿ. ಆ್ಯಂಗಲ್ ಎ ಸಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು 30 degree. ಆ್ಯಂಗಲ್ ಎ ಸಿ ಬಿ ಅನ್ನೋದು 30 degree ಇದೆ. ಸೊ ಇಯರ್ ಯು ಶುಡ್ ಟೇಕ್, ಸಿ, ಆ್ಯಂಗಲ್ ಎ ಸಿ ಬಿ. ಆ್ಯಂಗಲ್ ಎ ಸಿ ಬಿ ವಾಟ್ ಈಸ್ ದ್ಯಾಟ್? 30 degree ತೊಗೊಂಡಿದ್ದೀವಿ, ರೈಟ್. ಸೊ ಇಯರ್ ವಿ ನೀಡ್ ಟು ಫೈಂಡ್ ದ ಲೆಂತ್ಸ್ ಆಫ್ ಬಿ ಸಿ ಆ್ಯಂಡ್ ದ ಲೆಂತ್ಸ್ ಆಫ್ ಎ ಸಿ. ಎ ಸಿ ಲೆಂತ್ ಎಷ್ಟು, ಬಿ ಸಿ ಲೆಂತ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ಇಟ್ಸ್ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ಕಾನ್ಸೆಪ್ಟ್ಸು ಗೊತ್ತಿದ್ದರೆ ಈಸಿ. ಕಾನ್ಸೆಪ್ಟ್ಸ್ ಗೊತ್ತಿಲ್ಲಪ್ಪ ಅಂದರೆ ನೀವು ಕ್ವಶನ್ ನೋಡ್ತೀರಾ, ಫಿಗರ್ ಇಷ್ಟು ನೀವು ತೊಗೋಬೋದು, ಬೇಕಾದ್ರೆ ಹೇಳೋಕ್ಕಾಗಲ್ಲ. ನಿಮಗೆ 10th ನಾಲೆಡ್ಜಲ್ಲಿ ಕ್ವಶನ್ನಿಂದ ಫಿಗರನ್ನು ಫ್ರೇಮ್ ಮಾಡಿಕೊಂಡು ಫಿಗರ್ ನೋಡ್ಕೊಂಡು ಕೂತ್ಕೊಂಡಿರ್ತೀರ, ಇಲ್ಲ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರ. ಇಟ್ಸ್ ವೆರಿ ಸಿಂಪಲ್. ಕ್ಲೀನಾಗಿ ಫೋಕಸ್ ಮಾಡಿ. ನಮ್ಗೆ ಇಷ್ಟು ಕೊಟ್ಟಿದ್ರೆ ಸಾಕು, ಇದು ಇಂಪಾರ್ಟೆಂಟು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆ್ಯಸ್ ಅ ಕೀ. ಇದನ್ನೇನು ಕರಿತೀವಿ ನಾವು? ಕೀ ಸ್ಟೆಪ್ ಅಂತ ಕರಿತೀವಿ, ಅಥವಾ ಬೇಸ್ ಸ್ಟೆಪ್ ಅಂತ ಕರಿತೀವಿ. ಈ 30 ಡಿಗ್ರಿಯಿಂದ ಎ ಸಿ ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೋದು, ಅಥವಾ ಬಿ ಸಿ ವ್ಯಾಲ್ಯೂದ್ರೆ ಫೈಂಡ್ ಔಟ್ ಮಾಡ್ಕೋಬೋದು. ಲೆಟ್ ಅಸ್ ಫಸ್ಟ್ ಫೈಂಡ್ ಬಿ ಸಿ. ಬಿ ಸಿ ಅಂತ ಕೊಟ್ಟಿದ್ದಾನಲ್ಲ, ಬಿ ಸಿನೇ ಫಸ್ಟ್ ಫೈಂಡ್ ಔಟ್ ಮಾಡೋಣ. ತುಂಬ ಸಿಂಪಲ್ ಆಗಿದೆ ನೋಡಿ. ಇನ್ ಫಿಗರ್ ಈ ಚಿತ್ರದಲ್ಲಿ ಇನ್ ಫಿಗರ್ ಕನ್ಸಿಡರ್, ನಾವು ಕನ್ಸಿಡರೇಷನ್ ಮಾಡ್ತಾ ಇದ್ದೀವಿ. ಏನಂತ ಕನ್ಸಿಡರೇಷನ್ ಮಾಡೋಣ? ಕನ್ಸಿಡರ್ tan 30. tan 30 ಕನ್ಸಿಡರೇಷನ್ ಮಾಡ್ತಾ ಇದ್ದೀನಿ. ಕನ್ಸಿಡರ್ tan 30. ಸೊ ಹ್ಯಾಸ್ ಬಿನ್ ಆಲ್ tan 30
tan 30 value is nothing but L shape, that is AB by BC, AB by BC, AB by BC. What is the value of tan 30? AB by BC. I hope ಕ್ಲಿಯರ್ ಆಗ್ತದೆ ಅನ್ನಿಸ್ತದೆ. ಟ್ಯಾನ್ 30 ಏನು ಕನ್ಸಿಡರ್ ಎಷ್ಟು ಮಾಡಿದ್ದೀನಿ ಸರ್? ಟ್ಯಾನ್ ಯಾಕೆ ತೊಗೋಬೇಕು ನೀವು ಸೈನ್ ತೊಗೋಬೋದಾಗಿತ್ತಲ್ವಾ? ನೋ, ಟ್ಯಾನ್ ತೊಗೊಂಡ್ರೆ ಬಿ ಸಿ ಸಿಗುತ್ತೆ, ಸೈನ್ ತೊಗೊಂಡ್ರೆ ಎ ಸಿ ಸಿಗುತ್ತೆ. ಇಷ್ಟೇ ಸಿಂಪಲ್ ಟ್ರಿಕ್ಸು. ಈಗ ಟ್ಯಾನ್ 30 is equals to AB by BC. Now here we should write the value of tan 30. Tan 30 ವ್ಯಾಲ್ಯೂ ಬರೀಬೇಕು. ಸೊ ಈ tan 30 ವ್ಯಾಲ್ಯೂ ನಮಗೇನು ಗೊತ್ತಿದೆಯಾ? ಗೊತ್ತಿದೆ, ನಮ್ಗೆ ಗೊತ್ತಿದೆ tan 30 ವ್ಯಾಲ್ಯೂ. ಇಟ್ಸ್ ವೆರಿ ಸಿಂಪಲ್. ನೋಡಿ, ಇಮಿಡಿಯೇಟ್ಲಿ ಏನು ಮಾಡಬೇಕು? ಇಲ್ಲೇ ಬೇಕಾದ್ರೆ ತೊಗೋಬೋದು ನೀವು. ಫಿಗರ್ ಕೆಳಗಡೆನೆ ನೋಡಿ, ನಿಮಗೆಲ್ಲ ಗೊತ್ತಿದೆ tan 30, ಇಲ್ಲಿ 30, ಇಲ್ಲಿ 30, ಇಲ್ಲಿ 30, ಇಲ್ಲಿ 3. ಯಾವ 3? √3. ಇಲ್ಲಿ 2, ಇಲ್ಲಿ 1. tan 30 ವ್ಯಾಲ್ಯೂ ಎಷ್ಟು? tan 30 ವ್ಯಾಲ್ಯೂ ಎಷ್ಟು? tan 30 ವ್ಯಾಲ್ಯೂ ಎಷ್ಟು? In place of tan 30, you can write 1 by √3. ಎಷ್ಟು ಸಿಂಪಲ್ ಪ್ರಾಬ್ಲಮ್ ಅಪ್ಪ ಅಂದರೆ, ಕ್ವಶನ್ ನೋಡಿದ್ರೆ ನಮ್ಗೇನೂ ಅರ್ಥ ಆಗಲ್ಲ, ಬಟ್ ಆನ್ಸರ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಷ್ಟೇನ ಕ್ವಶನಲ್ಲಿ ಇರೋದಂದ್ಬಿಟ್ಟು ಅಂದ್ಕೋಬೋದು ನಾವು. ಯಾಕಂದರೆ tan 30 ವ್ಯಾಲ್ಯೂ ನಮಗೆಲ್ಲ ಗೊತ್ತಿದೆ 1 by √3. tan 30 ವ್ಯಾಲ್ಯೂ ಎಷ್ಟು? 1 by √3. ಸೊ ಇದನ್ನು ಅದಕ್ಕೆ ನಾನು ಹೇಳಿದ್ದು. ಈಗ ಕ್ಲಿಯರ್ ಆಯಿತಾ? ಸೊ ನೀವು ಈಗ ಆರಾಮಾಗಿ tan 30 ಏನು ಕಾಸ್ 30 ಬೇಕಾ, ಸೈನ್ 30 ಬೇಕಾ, ಕಾಟ್ 30 ಬೇಕಾ, ನೀವು ಯಾವ ವ್ಯಾಲ್ಯೂ ಬೇಕಾದ್ರೆ ಪಿಕ್ ಮಾಡ್ಕೊಂಡು ಹೋಗ್ಬೋದು ಈ ಫಿಗರಿಂದ. tan 30 ವ್ಯಾಲ್ಯೂ ಎಷ್ಟು ಬಂತು? 1 by √3. ಈಕ್ವಲ್ಗೆ ಈಕ್ವಲ್ ಹಾಗೆ ಬರೀರಿ. ಎ ಬಿ ಅವನೇ ಡೈರೆಕ್ಟಾಗಿ ಕೊಟ್ಬಿಟ್ಟವನೇ. ಎ ಬಿ ವ್ಯಾಲ್ಯೂ ಎಷ್ಟು? 5. ಇಲ್ಲಿ ಎ ಬಿ ವ್ಯಾಲ್ಯೂ ತೊಗೊಂಡಿದ್ದೀವಿ. ಎ ಬಿ ವ್ಯಾಲ್ಯೂ ಎಷ್ಟಿದೆ? 5. ಇನ್ ಪ್ಲೇಸ್ ಆಫ್ ಎ ಬಿ ವಿ ಶುಡ್ ಕೀಪ್ ನಂಬರ್ ದಟ್ ಈಸ್ 5. ಬಿ ಸಿ ಹಾಗೇ ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ಕ್ರಾಸ್ ಮಲ್ಟಿಪ್ಲಿಕೇಶನ್. ನೋಡಿ, ಬಿ ಸಿ ಇಂಟು 1, ಬಿ ಸಿ ಇಂಟು 1, ಬಿ ಸಿ. 5 ಇಂಟು √3, 5 √3. ವಾಟ್ ಈಸ್ ದಿಸ್ ಆನ್ಸರ್? ನೋಡಿ, ಬಿ ಸಿ ವ್ಯಾಲ್ಯೂ ಎಷ್ಟು ಬಂತು? ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಬಿ ಸಿ ವ್ಯಾಲ್ಯೂ ಈಸ್ 5 √3. ಬಿ ಸಿ ವ್ಯಾಲ್ಯೂ ಬಂದುಬಿಡ್ತು. ವಾಟ್ ಈಸ್ ದ್ಯಾಟ್? 5 √3. ಬಿ ಸಿ ವ್ಯಾಲ್ಯೂ ಎಷ್ಟು ಬಂತು? 5 √3. ನೆಕ್ಸ್ಟ್ ವಿ ಶುಡ್ ಗೋ ಫಾರ್ ಫೈಂಡಿಂಗ್ ಎ ಸಿ. ಎ ಸಿ ಏನು ಫೈಂಡ್ ಔಟ್ ಮಾಡಬೇಕು. ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಅಗೈನ್ ಕನ್ಸಿಡರ್, ಈ ಲೆಕ್ಕ ನಾನು 5 ಮೆಥಡಲ್ಲಿ ಬೇಕಾದ್ರೆ ಮಾಡ್ತೀನಿ. 5 ಡಿಫರೆಂಟ್ ಮೆಥಡಲ್ಲಿ ಬೇಕಾದ್ರೆ ಮಾಡ್ಬೋದು. ಈ ಲೆಕ್ಕವನ್ನು 5 ಡಿಫರೆಂಟ್ ಮೆಥಡಲ್ಲಿ ಬೇಕಾದ್ರೆ ಮಾಡ್ಬೋದು. ಬಟ್ ಸಿಂಪ್ಲೆಸ್ಟ್ ಮೆಥಡ್ ಇದು. ಇದನ್ನು ಫಾಲೋಅಪ್ ಮಾಡಿ. ಕನ್ಸಿಡರ್. ಸೊ ಇಯರ್ ವಿ ಶುಡ್ ಕನ್ಸಿಡರ್. ಏನು ಕನ್ಸಿಡರ್ ಎಷ್ಟು ಮಾಡಬೇಕು? ಎ ಸಿ ಬೇಕು. ನಮಗೆ ಎ ಸಿ ಬೇಕು ಅಂದರೆ ಯು ಹ್ಯಾವ್ ಟು ಕನ್ಸಿಡರ್ ಸೈನ್ 30. ಸೈನ್ 30 ಕನ್ಸಿಡರ್ ಎಷ್ಟು ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಆನ್ಸರು. ಕನ್ಸಿಡರ್ ಸೈನ್ 30. ಸೈನ್ ಅಂದರೆ ಏನು? ಸೈನ್ ಮಾಡೋದು. ಸೊ ಹ್ಯಾಸ್ ಬಿನ್ ಆಲ್ ಸೈನ್ 30 ಇಸ್ ನಥಿಂಗ್ ಬಟ್ ಎ ಬಿ ಬೈ ಎ ಸಿ. ಎ ಬಿ ಬೈ ಎ ಸಿ. ಸೈನ್ 30 ಪ್ಲೇಸಲ್ಲಿ ಏನು ತೊಗೊತೀರಾ? ಎ ಬಿ ಬೈ ಎ ಸಿ. ಸೊ ಹ್ಯಾಸ್ ಬಿನ್ ಆಲ್ ದ ವ್ಯಾಲ್ಯೂ ಆಫ್ ಸೈನ್ 30. ಸೈನ್ 30 ವ್ಯಾಲ್ಯೂ ಎಷ್ಟು? 1 by 2. ಸೈನ್ 30 ವ್ಯಾಲ್ಯೂ ಎಷ್ಟು? 1 by 2. ಸೈನ್ 30 ವ್ಯಾಲ್ಯೂ ಎಷ್ಟು? 1 by 2. ಎ ಬಿ ವ್ಯಾಲ್ಯೂ ಎಷ್ಟಿದೆ? ಎ ಬಿ ವ್ಯಾಲ್ಯೂ ಎಷ್ಟಿದೆ? 5. ಎ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟವನೇ? 5. ಸೊ ವಿ ಶುಡ್ ರೈಟ್ ಎ ಸಿ ಆಸ್ ಇಟ್ ಈಸ್. ನೌ ದ ನೆಕ್ಸ್ಟ್ ವರ್ಕ್ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎ ಸಿ ಇಂಟು 1, ಎ ಸಿ. ಎ ಸಿ ಇಂಟು 1, ಎ ಸಿ. 5 2s are 10. ಸೊ ವಾಟ್ ಈಸ್ ದ ಲೆಂತ್ ಆಫ್ ಎ ಸಿ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ನಿಸ್ತದೆ. ಅರ್ಥ ಆಗಿದೆ ಕೂಡ ಅನ್ನಿಸ್ತದೆ. ಸೊ ಅರ್ಥ ಆಗಿಲ್ವಾ? ರಿಪೀಟ್ ಮಾಡಿ, ವಾಚ್ ಮಾಡಿ ವಿಡಿಯೋ. ಡೆಫಿನೆಟಾಗಿ ಈಸಿಯಾಗಿ ನಿಮಗೆ ಮೈಂಡಲ್ಲಿ ಪರ್ಮನೆಂಟ್ಲಿ ಫಿಕ್ಸ್ ಆಗುತ್ತೆ ನಿಮ್ಮ ಸೆರ್ಬ್ರಿಯಮಲ್ಲಿ. ಸೊ ಹ್ಯಾಸ್ ಬಿನ್ ಆಲ್ ಸೆರ್ಬ್ರಿಯಮ್ ಈಸ್ ದ ವಿಚ್ ಇಸ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪಾರ್ಟ್ ಇನ್ ಎ
ಬ್ರೈನಲ್ಲಿ ಲಾರ್ಜೆಸ್ಟ್ ಪಾರ್ಟು ಮೆಮೊರಿ ಎಲ್ಲನೂ ಕೂಡ ಸ್ಟೋರ್ ಆಗ್ತಕ್ಕಂಥದ್ದು ಸೆರಿಬ್ರೇಮಲ್ಲಿ ಪರ್ಮನೆಂಟಾಗಿ ಕ್ಲೀನಾಗಿ ಇದು ಫಿಕ್ಸ್ ಆಗುತ್ತೆ. ಓಕೆ, ಐ ಹೋಪ್ ಕ್ಲಿಯರ್ ಆಗಿದೆ ಅನ್ನಿಸ್ತದೆ. ಜಸ್ಟ್ ಟು ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ಡೌನ್ ದ ನೋಟ್ಸ್. In the next video, I shall take up some more problems which are based on standard angles, that is specific angles. Thank you, children. Keep learning, keep watching your videos, that is mathematics videos.